Thank you, Krishnamurti sir. Thank you, children. Thank you, everyone. ಹಾಯ್ ಹಲೋ ನಮಸ್ಕಾರ ಎಲ್ಲ ಯೂಟ್ಯೂಬ್ ಫ್ಯಾಮ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳಾದಮೇಲೆ ಮತ್ತೆ ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ಬಂದು ನನ್ನ ಮಗನ ಸ್ಕೂಲಿನ ವೆಲ್ಕಮ್ ಡೇ ಹಾಗೂ ಅವನ ಫಸ್ಟ್ ಡೇ ಒಂದು ಪುಟ್ಟು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಡೇ ಅಂತೂ ಸಖತ್ತಾಗಿದ್ದು, ನಂಗೆ ಪರ್ಸ್ನಲಿ ಇಷ್ಟ ಆಯಿತು. ಲೈಕ್ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಎಂಥ ವೆಲ್ಕಮ್ ಡೇ ಇಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು. ನಾನು ಎಂಥ ವೆಲ್ಕಮ್ ಡೇ ಬಂದು ಫಸ್ಟ್ ಡೇ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೂ ಒಂದಿನ ಮುಂಚೆ ಆಯಿತು. ಸ್ಕೂಲ್ಗೆ ಹೋಗಿ ಸ್ಕೂಲಲ್ಲಿ ಇದ್ದಂಥ ಫಂಕ್ಷನ್ ಇರ್ಬೋದು, ನಾವು ಒಬ್ಬರು ಆ್ಯಕ್ಟಿವಿಟೀಸ್ಗೆ ಇನ್ವಾಲ್ವ್ ಆಗಿದ್ದಿರ್ಬೋದು, ಪೇರೆಂಟ್ಸು ಪ್ರತಿಯೊಂದು ಕೂಡ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಹಾಗೆ ಎಂಥ ಇವರು ಆ್ಯಕ್ಟಿವಿಟೀಸ್ ಕೂಡ ಇಟ್ಟಿದ್ರು ಮಕ್ಕಳಿಗೆ, ಪೇರೆಂಟ್ಸ್ಗೆ, ಆಮೇಲೆ ನರ್ಸರಿ ಮಕ್ಕಳಿಗೆ ಬೇರೆ, ನರ್ಸರಿ ಪೇರೆಂಟ್ಸ್ಗೆ ಬೇರೆ, ಆಮೇಲೆ ಅಂದರೆ ಮಕ್ಕಳನ್ನ ಅವ್ರ ಜೊತೆ ಹೇಗೆ ಮಿಂಗಲ್ ಮಾಡ್ಕೋತಾರೆ ಅನ್ನೋದು, ಆಮೇಲೆ ಹೋಗಿದ್ದ ದಿನವೇ ಪ್ರೇಯರ್ ಹೇಳ್ಕೊಡೋದಿರ್ಬೋದು, ಆಮೇಲೆ ಏನು ಸಮ್ಮರ್ ಹಾಲಿಡೇಸಲ್ಲಿ ಬರ್ಡೇ ಇತ್ತಲ್ಲ ಅವ್ರ ಬರ್ಡೇ ಸೆಲೆಬ್ರೇಷನ್ ಮಾಡೋದಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿತ್ತು. ನನಗೆ ಪರ್ಸ್ನಲಿ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ಅಂತ ಹೇಳ್ಬೋದು. ನನಗೆ ನನ್ನ ಸ್ಕೂಲ್ ಡೇಸ್ ನೆನಪಾಯಿತು. ಹೇಗೆ ಸ್ಕೂಲಲ್ಲಿ ಎಂಜಾಯ್ ಮಾಡ್ತಿದ್ವಿ, ಸ್ಕೂಲಲ್ಲಿ ಹೇಗೆ ನಾವು ಭಾಗವಹಿಸ್ತಾ ಇದ್ವಿ. ನಾನು ಇವಾಗಲೂ ಅಷ್ಟೇ ನಾವು ಎಷ್ಟು ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತೀವಲ್ವ, ಮಕ್ಕಳಿಗೂ ಕೂಡ ಅದರಿಂದ ಮೋಟಿವೇಟ್ ಆಗಿ ಅವರು ಕೂಡ ಮುಂದೆ ಬರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗೆ ನಾನು ಯಾವುದೇ ರೀತಿಯ ಚಾನ್ಸನ್ನು ಮಿಸ್ ಮಾಡ್ಕೊಳ್ಳಲ್ಲ, ಯಾವುದೇ ರೀತಿ ಎಸಿಟೇಷನ್ ಏನೂ ಇಲ್ಲದಂಗೆ ನಾನು ಪ್ರತಿಯೊಂದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ. ಬಿಕಾಸ್ ನಾವು ಮಾಡೋದನ್ನ ಮಕ್ಕಳು ನೋಡಿ ಕಲಿತಾರೆ ಅಂತ ಹೇಳ್ತಾರೆ. ಬಿಕಾಸ್ ಪೇರೆಂಟ್ಸ್ ಫಸ್ಟ್ ಟೀಚರ್ ಅಲ್ವಾ, ಹಾಗಾಗಿ ನಾನು ಪ್ರತಿಯೊಂದು ಮೂಮೆಂಟ್ನ ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅವ್ನ ಮುಂದೆ. ಬಿಕಾಸ್ ಅವನು ಹಾಗೆ ಇರಬೇಕು ಅನ್ನೋ ಕಾರಣಕ್ಕೆ. ಹಾಗಾಗಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ ಸ್ಕೂಲಲ್ಲಿ. ಅದು ಅಂದ್ಬಿಟ್ಟು ನಾನು ಎಲ್ಲ ವೀಡಿಯೋಸ್ನೂ ಅಪ್ಲೋಡ್ ಮಾಡಿದ್ದೀನಿ. ಆದಷ್ಟು ನನ್ನ ಕೈಲಿ ಎಷ್ಟು ವೀಡಿಯೋಸ್ ಮಾಡೋಕ್ಕಾಯಿತು ಆ ವೀಡಿಯೋಸ್ನೆಲ್ಲ ಪ್ರತಿಯೊಂದು ಇವಾಗಿನ ಜನ್ರೇಷನ್ ಮಕ್ಕಳು ಇರ್ಬೋದು, ಅವ್ರ ಪೇರೆಂಟ್ಸ್ ಇರ್ಬೋದು, ಪ್ರತಿಯೊಬ್ಬರೂ ಅಷ್ಟೇ ಆ್ಯಕ್ಟಿವ್ ಆಗಿರ್ತಾರೆ, ಅಷ್ಟೇ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಸ್ಕೂಲಂತೂ. ನಾನು ತುಂಬ ಇಷ್ಟ ಆಯಿತು. ನನಗೆ ಕರಿಕ್ಯುಲರ್ ಜೊತೆ ಕರಿಕ್ಯುಲರು ಕೂಡ ಅಷ್ಟೇ ಇಂಪಾರ್ಟೆಂಟು. ಹಾಗಾಗಿ ನನಗೆ ಈ ಸ್ಕೂಲ್ ಪರ್ಸ್ನಲಿ ಇಷ್ಟ ಅಂತ ನಾನು ಹೇಳ್ತೀನಿ. ಸೊ ನನಗೆ ನನ್ನ ಮಗ ಎಲ್ಲ ಫೀಲ್ಡಲ್ಲೂ ಇರಬೇಕು ಅನ್ನೋದು ಮೇನ್ ಮೋಟಿವ್ ನನಗೆ. ಲೈಕ್ ನಂತರ ನಾನು ಓದೋದ್ರಲ್ಲಿ ಕಮ್ಮಿನೇ, ಬಟ್ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ನಾನು ಸ್ವಲ್ಪ ಜಾಸ್ತಿ. ಹಾಗಾಗಿ ನನ್ನ ಮಗ ಎರಡರಲ್ಲೂ ಈಕ್ವಲ್ ಆಗಿರಬೇಕು ಅನ್ನೋ ಕಾರಣಕ್ಕೆ ನಾನು ಚೂಸ್ ಮಾಡಿದ್ದೆ ಸ್ಕೂಲ್ನ. ನನಗೆ ಫಸ್ಟ್ ದಿನ ವೆಲ್ಕಮ್ ಡೇ ಅಲ್ಲಿ ನನಗೆ ಅನ್ನಿಸ್ತು ನಾನು ಪರ್ಫೆಕ್ಟಾಗಿರೋ ಸ್ಕೂಲ್ನ ಚೂಸ್ ಮಾಡಿದ್ದೀನಿ, ಬೇಜಾರೇನಿಲ್ಲ. ನೀವು ನೋಡ್ತಾ ಇರ್ಬೋದು ಟೀಚರ್ಸು ಪ್ರತಿಯೊಬ್ಬರು ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿದ್ದಾರೆ, ಅಷ್ಟೇ ಮೋಟಿವೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನನಗೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಹಿಂದೆ ಮುಂದೆ ಏನೂ ಅನಿಸಿಲ್ಲ, ಎಲ್ಲ ಈಕ್ವಲ್ ಅನ್ನೋ ಥರ. ಹಾಗೆ ವೆಲ್ಕಮ್ ಡೇದು ಒಂದು ಪುಟ್ಟು ವೀಡಿಯೋನ ಅಪ್ಲೋಡ್ ಅಂದರೆ ಫಸ್ಟ್ ಡೇ ಪುಟ್ಟು ವೀಡಿಯೋ ಸ್ವಲ್ಪ ಅಳ್ತಾ ಇದ್ದ. ಬಟ್ ಓಕೆ, ಫಸ್ಟ್ ಡೇ ಅಲ್ವಾ, 2 months ಆದಮೇಲೆ ಹಾಗಾಗಿ ಸ್ವಲ್ಪ ಬೇಜಾರು ಇದ್ದೇ ಇರುತ್ತೆ ಎಲ್ಲ ಮಕ್ಕಳಿಗೂ. ಸ್ಕೂಲ್ಗೆ ಹೋಗಬೇಕು, ಅದು ಹೊಸ ಸ್ಕೂಲು, ಹೊಸ ಫ್ರೆಂಡ್ಸು, ಹೊಸ ಟೀಚರು ಮತ್ತೆ ಅಂದರೆ. ಸೊ ಫಸ್ಟ್ ಡೇ ಅಷ್ಟೇ, ಆಮೇಲೆ ಮತ್ತೆ ಸೆಟ್ ಆಗೋದ, ಆಮೇಲೆ ನೀಟಾಗಿ ಹೋಗಿ ಬಂದು ಮಾಡ್ತಾಯಿದ್ದ. ಅದು ಒಂದು ಪುಟ್ಟು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದು ಒಂದು ವೆಲ್ಕಮ್ ಡೇ ಹಾಗೂ ಫಸ್ಟ್ ಡೇ ವೀಡಿಯೋ ಆಗಿತ್ತು. ಆಫ್ಟರ್ 15 days ಅಪ್ಲೋಡ್ ಮಾಡ್ತಾಯಿದ್ದೀನಿ, ಸಾರಿ ಫಾರ್ ದಟ್. ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ ಮಾಡ್ಕೊಳ್ಳಿ. ಬೇಗ ಚಾನಲಿಗೆ ಸಬ್ ಮಾಡಿ. 1K ನಿಯರ್ ಇದ್ದೀನಿ, ಬೇಗ ಬನ್ನಿ, ಸಪೋರ್ಟ್ ಮಾಡಿ. ಹೀಗೆ ನಿಮ್ಮ ಪ್ರೀತಿ ನನ್ನ ಚಾನಲ್ ಮೇಲೆ ಯಾವಾಗೂ ಇರಲಿ. ಇನ್ನೂ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ವಾ ಚಾರ್ವಿಕಾ ಬಾ, ವೆರಿ ಗುಡ್. ಅದು ಕೂಡ ಮ್ಯಾಮಿಗೆ ಕೊಡೋದನ್ನ. ವೆರಿ ಗುಡ್ ಬಾಯ್. ಹಾಕಿ ಚಾರ್ವಿಕಾ, ನಡೀರಿ ಬನ್ನಿ. ನಾನು ಅಲ್ಲೇ ನಿಂತಿರ್ತೀನಿ. ನಾನು ಒಳಗೆ ಬಂದರೆ ಆಂಟಿ ಬೈತಾರೆ, ನೋಡಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ ಆಂಟಿ.
come and sit here. Mama will come. We'll go down. ಏನಾಯ್ತು